ಇತಿಹಾಸದಲ್ಲೇ ಹೊಸ ಚರಿತ್ರೆ ಸೃಷ್ಟಿಸಿದೆ ಬಿಗ್ ಬಾಸ್ ಸೀಸನ್ 12. ಎಸ್, ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಇಂದು ನಡೀತಾ ಇದೆ. ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಫೈನಲಿಸ್ಟ್ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರನ್ನ ಕಾಡ್ತಿದೆ. ಎಸ್, ಕನ್ನಡ ಬಿಗ್ ಬಾಸ್ 12 ಈ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದೆ. ಕನ್ನಡ ಬಿಗ್ ಬಾಸ್ ಸೀಸನ್ 12ನ ಗ್ರ್ಯಾಂಡ್ ಫಿನಾಲೆ ಇಂದು ನಡೀತಾ ಇದ್ದು, ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯ ಫೈನಲಿಸ್ಟ್ ಯಾರು ಅನ್ನುವಂತಹ ಒಂದು ಆತುರ ಕಾತುರ ನೋಡುಗರಲ್ಲಿ ಕ್ಯೂರಿಯಾಸಿಟಿ ಹೆಚ್ಚು ಮಾಡ್ತಾ ಇದೆ. ಉಳಿದಿರೋ 4 ಸ್ಪರ್ಧಿಗಳಲ್ಲಿ ಕಪ್ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಟ್ರೋಫಿಗಾಗಿ ಸ್ಪರ್ಧಿಗಳ ಎದೆಯಲ್ಲಿ ಜೋರಾಗಿದೆ ಎದೆ ಬಡಿತ. ಎಲ್ಲೆಲ್ಲೂ ಮಂಡ್ಯ ಹೈದ ಗಿಲ್ಲಿ ನಟ ಅಭಿಮಾನಿಗಳ ಅಬ್ಬರವನ್ನ ನಾವು ನೋಡಬಹುದು. ಬಿಡದಿಯ ಜಾಲಿವುಡ್ ಬಳಿ ಅಭಿಮಾನಿಗಳ ದಂಡೇ ಇದೆ. ಗ್ರ್ಯಾಂಡ್ ಫಿನಾಲೆಯ ಮೊದಲ ಎಲಿಮಿನೇಟ್ ಆಗಿದ್ದು ಧನುಷ್ ಅವರು. ಅನ್ಸುತ್ತೆ ನಿಮಗೆ ಅವ್ರ ಕಡೆಯಿಂದ ಬ್ರೀಡ್ ಮಾಡಿ ತರಿಸಿರೋದು. ನಮಗೆ ಅವ್ರು ನೋಡಾದ್ಮೇಲೆ ಅವರು 100 ಕೋಟಿ ನಾಯಿ ಸಾಕಿದ್ರು. ಸೊ ನಮ್ಗೆ ಆ ನಾಯಿ ಸಾಕಬೇಕು ಅಂತ ನಮ್ಗೆ ಅಭ್ಯಾಸ ಬೆಳೀತು. ಸೊ ಅದಕ್ಕೋಸ್ಕರ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಸರ್ ನಿಮ್ಮ ನಾಯಿಯಿಂದ ನಮಗೊಂದು ಬ್ರೀಡ್ ಬೇಕು, ನಾವು ಒಂದು ಮರಿ ಸಾಕಿ ಮುಂದೆ ಬೆಳವಣಿಗೆ ಮಾಡೋಣ ಅಂತ ನಾವು ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು, ನೋಡಪ್ಪ ನನ್ನ ಹತ್ರ ನಾಯಿ ಮರಿ ತೊಗೋಬೇಕಂದ್ರೆ 250 ಕೋಟಿ ಆಗುತ್ತೆ ಅಂದರು. ಸೊ ಹಂಗಾಗಿ ನಾವು ಹಂಗೂ ಹಿಂಗೂ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ 240 ಕೋಟಿ, ಬರೀ 10 ಕೋಟಿ ಡಿಸ್ಕೌಂಟ್ ಮಾಡಿದ್ರು. ನಮಗೆ 240 ಕೋಟಿ ಕೊಟ್ಟು ನಾನೊಂದು ನನ್ನ ಫ್ರೆಂಡ್ ಒಂದು ಟೋಟಲಾಗಿ 480 ಕೋಟಿ ಚೆಕ್ ಕೊಟ್ಬಿಟ್ಟು ಇವತ್ತೇ ನಾಯಿ ಮರಿ ತಂದಿರೋದು ಮೇಡಮ್. ಎಲ್ಲ ವ್ಯಾಕ್ಸಿನ್ ಎಲ್ಲ ಆಗಿದೆ. ಬಟ್ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ನಾರ್ಮಲ್ ಆಗೆಲ್ಲ ಇದು ಬೆಡ್ ಮೇಲೆಲ್ಲ ಮಲ್ಕೊಳ್ಳಲ್ಲ ಮೇಡಮ್, ಇಂಪೋರ್ಟೇ ಮಾಡಬೇಕು ಇದಕ್ಕೆ. ಆಮೇಲೆ ಫುಡ್ಡು ಅಷ್ಟೇ ನಾರ್ಮಲ್ ಆಗಿ ಚಿಕನು ಮಟನು ಮಾಮೂಲಿ ಪೆಡಿಗ್ರಿ ಎಲ್ಲ ತಿನ್ನಲ್ಲ ಮೇಡಮ್. ಇದನ್ನು ಬೇರೆ ದಿವಸದಿಂದ ಇಂಪೋರ್ಟೇ ಮಾಡಬೇಕು. ಅದು ಇಂಪೋರ್ಟ್ ಹೆಂಗೆ ಮಾಡಬೇಕು ಅಂದರೆ 1 ಮಂತ್ ಬಿಫೋರು ನಾವು ಆರ್ಡರ್ ಮಾಡಬೇಕು. ಡಿಸ್ಪ್ಯಾಚ್ ಮಾಡಾದ್ಮೇಲೆ ನಾವು ರಿಸೀವ್ ಕಟ್ಔಟ್ಗಳಲ್ಲಿ ಇದೆ. ಸೊ ಕಟ್ಔಟ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಈ ಕಟ್ಔಟ್ಗಳನ್ನು ಎಲ್ಲವನ್ನೂ ಸಹ ಒಬ್ಬ ಅಭಿಮಾನಿ ಹಾಕ್ಸಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ದರ್ಶನ್ ಅಂತ. ಸರ್, ಏನು ಕಟ್ಔಟ್ಗಳನ್ನ ಹಾಕ್ಸಿದ್ದೀರಾ, ಅದಕ್ಕೆ ಮುಖ್ಯ ಕಾರಣ ಏನು ಮತ್ತೆ ಯಾಕೆ? ಮುಖ್ಯ ಕಾರಣ ಅಂದರೆ 11 ಸೀಸನ್ ನೋಡ್ಕೊಂಡು ಬಂದಿದ್ದೀನಿ. ಈ ಸೀಸನು ಭಯಂಕರ ಇದೆ. ಗಿಲ್ಲಿ ನಟ ಗೆಲ್ಲೇಬೇಕು ಅಂತ ಅಭಿಮಾನದಲ್ಲಿ ನಾನು ಬ್ಯಾನರ್ ಅನ್ನು ಹಾಕ್ಸಿದ್ದೀನಿ. ಇದು ಶಾಂಪಲ್ಲು. ಇನ್ನು ಆಚೆ ಬಂದ್ಮೇಲೆ ಇನ್ನೂ ಬೇರೆ ಥರ ಸೆಲೆಬ್ರಿಟಿ ಇದೆ. ಮುಂದೆ ಯಾರು ಮಾಡಿಲ್ಲ, ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡಬಾರ್ದು, ಆ ಥರ ಸೆಲೆಬ್ರಿಟಿ ಇದೆ. ತುಂಬ ಇಷ್ಟ ಅಂದರೆ ಗಿಲ್ಲಿ ಚೆನ್ನಾಗಿ ಆಡಿದ್ದಾನೆ, ತುಂಬ ಇಷ್ಟ. ನಮಗೆ ಕಪಲ್ಸ್ ಥರ ಒಂದು ಇಷ್ಟ ಆಗಿದೆ. ಅದು ಅದಕ್ಕೋಸ್ಕರ ಕಾವ್ಯ ಅವ್ರದ್ದು ಇಬ್ಬರದು ನಾನು ಬ್ಯಾನರ್ ಹಾಕ್ಸಿದ್ದೀನಿ. ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಗೆದ್ದಿದ್ದಾನೆ ಆಲ್ರೆಡಿ, ಬರ್ಬೇಕಷ್ಟೇ, ಆಚೆ ಬರ್ಬೇಕಷ್ಟೇ. ಆಲ್ರೆಡಿ ಗೆದ್ದಿದ್ದಾನೆ, ಆಚೆ ಬರ್ಬೇಕು. ಗಿಲ್ಲಿ ನಟ. ರೀಸನ್ ಅಂದರೆ ಎಲ್ಲ ಮನುಷ್ಯರು ಕನ್ನಡ ಇದೇನೆ ಗೆದ್ದ ಗಿಲ್ಲಿ. ನನಗೂ ಇಷ್ಟ ಆಗಿ ಫ್ಯಾನ್ಸ್ ಆಗಿ ಈ ತರ ಎಲ್ಲ ಮಾಡಿರೋದು. ಇನ್ನ ಎಲ್ಲ ಅವ್ನು ಹುಟ್ಟಂಗಿದ್ದಾನು ಅದೇ ತರನೇ, ಅವ್ನು ಇರೋದು ಹಂಗೇನೆ, ಅವ್ನು ಆಟ ಆಡೋದು ಹಂಗೇನೆ, ಅವನ ಇರೋದೇ ಆ ತರನೇ. ಅದಕ್ಕೋಸ್ಕರ ಅಭಿಮಾನಿಗಳು ಬಂದಿರೋದು. ಇಲ್ಲಿ ಯಾರು ಇಲ್ಲಿ ಸುಮ್ನೆ ಬಂದಿಲ್ಲ. ಅವ್ರು ಮಾಡೋ ಕಾಮಿಡಿಗೋಸ್ಕರ ಅದನ್ನ ನಾವು ಬೆಳಗ್ಗೆ ಗಾರೆ ಕೆಲಸ ಮಾಡೋದು. ಬೆಳಗ್ಗೆ ಸಂಜೆ ಗಂಟ ನಾವ್ ಏನ್ ಬಂದಿದೀವಿ ಅಪ್ಪಾಜಿ, ನಾವು ಸ್ವಲ್ಪ ಗಾರೆ ಕೆಲಸ ಮಾಡ್ಕೊಂಡ್ ಬರೋದು. ನಾವು ಏನ್ ಮಾಡ್ತೀವಿ ಬರೋದ್ ಗೊತ್ತಾ, 9 ಗಂಟೆ 9:30ಗೆ ಬಿಗ್ ಬಾಸ್ ನೋಡ್ಕೊಂಡು 12 ಗಂಟೆ ನೋಡೋದು ನಾವು. ಯಾಕೆಲ್ಲ ನಮ್ಗೆ ಫ್ರೀ ಆಗ್ಲಿ ಮೇಂಟು ಅಂತ. ಆಲ್ರೆಡಿ ಗಿಲ್ಲಿ ಗೆದ್ದಾಗಿದೆ. ನೆಕ್ಸ್ಟ್ ಮಾತೇ ಬೇಡ, ಗಿಲ್ಲಿ ಗೆದ್ದಾಗಿದೆ ಆಲ್ರೆಡಿ. ಎಲ್ಲ ಸೀಸನ್ ಅಲ್ಲೂ ಏನು ಅಂತ ಅಂದ್ಬಿಟ್ಟು ಕೇಳಿದ್ರಲ್ಲ ಸರ್. ಇವಾಗ 11 ಸೀಸನ್ ಅಲ್ಲಿ ಎಷ್ಟು ಜನ ಗೆದ್ದಿದಾರ. ಇವಾಗ ಪ್ರಥಮ ಅಲ್ಲಿ ಇವರು ಅಂತೆಲ್ಲ ಗೆದ್ದಿದಾರಲ್ವಾ, ಎಲ್ಲಾನು ಕರ್ಕೊಂಬಂದು ಬಿಗ್ ಬಾಸ್ ಅಲ್ಲಿ ಒಂದು ಶೋ ಮಾಡ್ಲಿ. ಆ ಶೋನಲ್ಲೂ ಸಹ ಗಿಲ್ಲಿನೇ ಗೆಲ್ಲೋದು ಸರ್. 100% ಗಿಲ್ಲಿನೇ ಗೆಲ್ಲೋದು ಸರ್. ಗಿಲ್ಲಿ ಒಬ್ಬ ಮನೆ ಮಗ, ಅವ್ನ ಕಾಮಿಡಿ ಮತ್ತೆ ಬಡವ. ಇಲ್ಲಿ ಅಲ್ಲಿರೋ ಅಷ್ಟರಲ್ಲಿ ಎಲ್ಲರಷ್ಟು ಲೋಯೆಸ್ಟ್ ಅಂದ್ರೆ ಬಡವ ಅವನೊಬ್ಬನೇ ಇರೋದು. ಯಾಕಂದ್ರೆ ಅವ್ರ ಮನೆ ಹತ್ರ ಹೋಗಿ ನೋಡಿ ಒಂದು ಇಂಟರ್ವ್ಯೂ ತಗೊಳ್ಳಿ, ಎಲ್ಲರೂ ತುಂಬಾ ಚೆನ್ನಾಗಿ ಕೊಡ್ತಾರೆ ಇಂಟರ್ವ್ಯೂಗಳನ್ನ. ಅವ್ರ ತಾಯಿ ಯಾವ ಥರ, ಅವ್ರ ತಂದೆ ಯಾವ ಥರ, ಅವ್ರ ತಂಗಿ ಎಲ್ಲ ಥರನೂ ಇರ್ತಾರೆ. ನೀವು ಹೇಳಿದ್ರಲ್ಲ ಗೆದ್ಕೊಂಬರ್ಲಿ ಗಿಲ್ಲಿ ಅನ್ನೋದಕ್ಕೋಸ್ಕರ ಗೆದ್ದಾಗಿದೆ, ಗೆದ್ದೋಗ್ಬಿಟ್ಟಿದೆ. ಆಚೆ ಬಂದ್ರೆ ಬೇರೆ ಲೆವೆಲ್ ಸೆಲೆಬ್ರೇಷನ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಸುದೀಪ್ ಸರ್ ಹೇಳಿದ್ದಾರೆ 11 ಸೀಸನ್ನೇ ಬೇರೆ, ಅವನಿಗಿನ ಈ ಸೀಸನ್ನೇ ಬೇರೆ. ಜೈ ಗಿಲ್ಲಿ. ಸೊ ಗಿಲ್ಲಿ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿದ್ದಾರೆ. ಅಭಿಮಾನಕ್ಕೆ ಯಾವುದೇ ಪಾರವಿಲ್ಲ ಅಂತಾನೆ ಹೇಳ್ಬೋದು.
ಗಿಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಖಂಡಿತವಾಗಿಯೂ ಅವರೇ ಗೆಲ್ತಾರೆ, ಆಲ್ರೆಡಿ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಗಿರೀಶ್ ಎರಡು ನ್ಯೂಸ್ ಬಿಡಿ. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಕೀರ್ತಿ ಪಾಟೀಲ್, ನಮ್ಮ ಫಿಲಂ ಕರೆಸ್ಪಾಂಡೆಂಟ್. ಕೀರ್ತಿ, ಆಚೆ ನೋಡೋರ್ಗಂತೂ ಹೀಟ್ ತುಂಬಾ ಜಾಸ್ತಿ ಆಗಿದೆ. ಯಾರಾಗ್ತಾರೆ ಸೀಸನ್ 12ನ ವಿನ್ನರ್ ಅಂತ? ಸೊ ಅಲ್ಲಿ ಹೇಗಿದೆ? ಆದರ್ಶನ್, ಈಗಾಗಲೇ ನೀವು ನೋಡ್ತಿರ್ಬೋದು ಜಾಲಿವುಡ್ ಸ್ಟುಡಿಯೋಸ್ ಫ್ರಂಟ್ ಗೇಟ್ ನಲ್ಲಿ ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಇರುವಂತದ್ದು. ಅದರಲ್ಲೂ ಸಹ ಬಿಗ್ ಬಾಸ್ ಪ್ರಿಯರು ಪ್ರತಿದಿನ ತಪ್ಪದೆ ಎಪಿಸೋಡ್ ನ ನೋಡ್ತಿದ್ದಂತವರು ಗಿಲ್ಲಿನೇ ಈ ಬಾರಿ ಗೆಲ್ಲಬೇಕು ಅನ್ನುವಂಥದ್ದನ್ನ ಅವರ ಅಭಿಪ್ರಾಯಗಳನ್ನ ಈಗ ತಿಳಿಸ್ತಿರುವಂತದ್ದು. ಅಂದ್ರೆ ಈಗಾಗಲೇ 3 ಕಂಟೆಸ್ಟೆಂಟ್ಸ್ ಔಟ್ ಆಗಿರೋದ್ರಿಂದ ಇನ್ನು ಉಳಿದ ಕಂಟೆಸ್ಟೆಂಟ್ಸ್ ಅಲ್ಲಿ ಕಪ್ ಯಾರ್ದಾಗುತ್ತೆ, ಆ ಟ್ರೋಫಿನ ಗೆಲ್ಲಬೇಕಾಗಿರುವಂತದ್ದು ಅರ್ಹತೆ ಇರುವಂತವರು, ಜೊತೆಗೆ ರೈತರ ಮಕ್ಕಳು ಬೆಳಿಬೇಕನ್ನುವಂತಹ ಒಂದು ಲೈನ್ ನ ಹೇಳ್ತಿರುವಂತದ್ದು. ಸದ್ಯಕ್ಕೆ ಅಭಿಮಾನಿಗಳಿರಬಹುದು, ಒಂದಷ್ಟು ಬಿಗ್ ಬಾಸ್ ಪ್ರಿಯರು ಕೂಡ ಈಗ ಇರುವಂತದ್ದು. ಒಂದಷ್ಟು ಜನ ಪಟಾಕಿ ಸಿಡಿಸಿದ್ರು, ಡೊಳ್ಳು ಕುಣಿತವನ್ನ ಮಾಡಿದ್ರು, ಬೆಂಕಿ ಹಚ್ಚಿ ಸಂಭ್ರಮಿಸಿದ್ರು. ಅಂದ್ರೆ ಗಿಲ್ಲಿನ ಯಾವ ರೀತಿ ಸಂಭ್ರಮಿಸಬೇಕು ಅನ್ನುವಂಥದ್ದು ಅವರಿಗೆ ಪದಗಳಲ್ಲಿ ಹೇಳಕ್ಕಾಗ್ತಿಲ್ಲ. ಹೀಗಾಗಿ ಜೊತೆಗೆ ಇದರ ಜೊತೆಗೆ ಎಲ್ಲೋ ಡಾಗ್ ಸತೀಶ್ ಅವರಿಗೆ ಒಂದು ಟಾಂಗ್ ಕೊಡೋ ರೀತಿನಲ್ಲೂ ಸಹ ಮಾತನಾಡಿದ್ರು. 2 ಮುದ್ದಾದ ಶ್ವಾನಗಳನ್ನ ತೆಗೆದುಕೊಂಡು ಬಂದು, ಇದು ಬ್ರೀಡ್ ಡಾಗ್ ಸತೀಶ್ ಅವ್ರ ಹತ್ರನೇ ನಾವು ಖರೀದಿ ಮಾಡ್ಕೊಂಡು ಬಂದ್ವಿ, ಇದಕ್ಕೆ 3 ಕೋಟಿ ಕೊಟ್ವಿ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಂಡ್ರು. ಅಂದ್ರೆ ಎಲ್ಲೋ ಗಿಲ್ಲಿ ಅವರಿಗೆ ಸ್ಲಮ್ ಅನ್ನುವಂಥದ್ದನ್ನ ಅವರ ಬಳಸಬಾರ್ದಿತ್ತು. ಸೊ ಅವರು ವ್ಯಕ್ತಿತ್ವ ಏನು ಅನ್ನುವಂಥದ್ದು ತೋರಿಸುತ್ತೆ ಅಂತ ಹೇಳ್ತಾರೆ. ಸೊ ಅವ್ರ ಅಭಿಮಾನಿಗಳನ್ನ ಮಾತಾಡಿಸ್ತೀವಿ. ಗಿಲ್ಲಿ ಗೆಲ್ಬೇಕು, ನಮ್ಗೆ ಹಳ್ಳಿ ಮಕ್ಕಳು ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು, ರೈತರ ಮಕ್ಕಳು ಗೆಲ್ಬೇಕು, ಗಿಲ್ಲಿ ಗಿಲ್ಲಿ ಗೆಲ್ಬೇಕು, ಗಿಲ್ಲಿ 100 ಹೊಡೆದ ಕೊಹ್ಲಿ ಕಪ್ ಗೆಲ್ಲೋದು ಗಿಲ್ಲಿ. ಯಾರು ಗೆಲ್ಬೇಕು ನಿಮ್ಗೆ? ಗಿಲ್ಲಿ ಗೆಲ್ಬೇಕು ಮೇಡಮ್, ಗಿಲ್ಲಿ. ಉತ್ತರ ಕನ್ನಡ ಯಾಕೆ ಇಷ್ಟ ಗಿಲ್ಲಿ? ಯಾಕೆ ಇಷ್ಟ? ಹಳ್ಳಿ ಮಕ್ಕಳು ಗೆಲ್ಬೇಕು ಮೇಡಮ್. ಸೊ ಇದಿಷ್ಟು ಬಿಗ್ ಬಾಸ್ ಪ್ರಿಯರ ಮಾತಾಗಿರುವಂತದ್ದು. ಆದರ್ಶ, ಧನ್ಯವಾದಗಳು ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕೆ.